ಆಸಿಡ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯಾಳು ವಿದ್ಯಾರ್ಥಿನಿ ಮಂಗಳೂರು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಕಡಬದಿಂದ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುವಂಥದ್ದು. PU ಕಾಲೇಜಿಗೆ ನುಗ್ಗಿ ಆಸಿಡ್ ಅನ್ನ ಹಾಕಿದ್ದಂಥ ಕಿರಾತಕ ಕ್ರೂರಿ 3 ವಿದ್ಯಾರ್ಥಿನಿಯರ ಮೇಲೆ ದಾಳಿಯನ್ನ ಮಾಡಿದ್ದ. ಪ್ರೇಮ ವೈಫಲ್ಯದ ಕಾರಣ ಆಸಿಡ್ ದಾಳಿ ಮಾಡಿದ್ದ ಅಬಿನ್ ಅನ್ನುವಂತಹ ಕ್ರೂರಿ ಒಬ್ಬ ಯುವತಿಯನ್ನ ಟಾರ್ಗೆಟ್ ಮಾಡಿದ್ದ ಆರೋಪಿ. ಇಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಒಬ್ಬ ವಿದ್ಯಾರ್ಥಿನಿಗೆ ತೀವ್ರವಾಗಿ ಗಾಯ ಆಗಿರುವಂಥದ್ದು. ಅಬಿನ್ ಕೇಳದ ಮಲಪ್ಪುರಂ ನಿವಾಸಿ, ನೆಲಂಬೂರು ನಿವಾಸಿ ಆಗಿದ್ದಾನೆ. ವಿದ್ಯಾರ್ಥಿನಿ ಕಾಲೇಜ್ ವರಂಡಾದಲ್ಲಿ ಇದ್ದಂಥ ಸಂದರ್ಭದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಅಕ್ಕಪಕ್ಕ ಇದ್ದಂಥ ಇಬ್ಬರು ವಿದ್ಯಾರ್ಥಿನಿಯರಿಗೂ ಕೂಡ ಗಾಯ ಆಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ರವಾನೆ ಮಾಡಲಾಗಿರುವಂಥದ್ದು. ಓರ್ವ ವಿದ್ಯಾರ್ಥಿನಿ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಲಾಗಿದೆ. ಇನ್ನಿಬ್ಬರಿಗೂ ಕೂಡ ಆಸಿಡ್ ತಾಗಿ ಗಾಯವಾಗಿದೆ. ಆಸಿಡ್ ದಾಳಿ ಮಾಡಿದಂಥ ಆರೋಪಿ ಅಬಿನ್ ಬಂಧನ ಮಾಡಲಾಗಿದೆ. ಆಸಿಡ್ ದಾಳಿಕೋರನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ವಿದ್ಯಾರ್ಥಿಗಳು. ಒಪ್ಪಿಸೋ ಟೈಮಲ್ಲಿ ಹಂಗೆ ಕೊಡಬಾರ್ದಿತ್ತು, ಚೆನ್ನಾಗಿ ತದಕ್ಬಿಟ್ಟು ಕೊಡಬೇಕಾಗಿತ್ತು ಪೊಲೀಸರಿಗೆ. ವಿದ್ಯಾರ್ಥಿಗಳು ಹಂಗೆ ಕೊಟ್ಟಿದ್ದಾರೆ ಏನೋ ಆರೋಪಿಯನ್ನ, ಆ ಪಾಪಿ ಕ್ರೂರಿಯನ್ನ. ಇನ್ನ ಕೇಳಿದ ಮಲಪ್ಪುರಂನಲ್ಲಿ MBA ಓದ್ತಾ ಇರುವಂತ ಆರೋಪಿ, MBA ಓದ್ತಾ ಇದ್ದಾನೆ ನೋಡಿ. ಎಜುಕೇಟೆಡ್ ನಾನ್ ಸೆನ್ಸ್, ಇವನು ಅನ್ಎಜುಕೇಟೆಡ್ ತರ ವರ್ತರಿಸಿರುವಂಥದ್ದು. ಕೇಳಿದ ಮಲಪ್ಪುರಂನಲ್ಲಿ MBA ಅನ್ನ ಓದ್ತಾ ಇದ್ದಾನಂತೆ ಈ ಪಾಪಿ. ವಿದ್ಯಾರ್ಥಿನಿ ಜೊತೆಗೆ ಸ್ನೇಹವನ್ನ ಹೊಂದಿದ್ದಂತೆ. ಕಾಲೇಜು ಸಮವಸ್ತ್ರದಲ್ಲೇ ಆಗಮಿಸಿದ್ದ ಆರೋಪಿ ಅಬಿನ್. ಕಾಲೇಜಿನ ಸಮವಸ್ತ್ರದಲ್ಲಿ ಆಗಮಿಸಿದ್ದ, ಗೊತ್ತಾಗಬಾರ್ದು ಅಂತ. ಆ ಕಾಲೇಜಿನ ಒಳಗಡೆ ಬರಬೇಕು ಅಂದರೆ ಸಮವಸ್ತ್ರ ಹಾಕೊಂಡು ಬಂದ್ಬಿಟ್ರೆ ಯಾಮಾರಿಸ್ಬಿಡ್ಬೋದಲ್ಲ ಅಂತ ಬಂದವನೆ. ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾನೆ. ಪಾಪ ವಿದ್ಯಾರ್ಥಿನಿ ಭವಿಷ್ಯ ಹೇಳಿ ಆಸಿಡನ್ನು ಹಾಕಿದ್ದಾನಲ್ಲ, ಎಷ್ಟು ನೋವು ತಿಂದಿರೋಣ ಅವಕ್ಕೆ. ಹಿಂದೆ ಬೆಂಗಳೂರಲ್ಲಿ ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ನಳ್ಳಾಟ ಮಾಡಿದ್ಲು. ಅದಾದ್ಮೇಲೆ ಮಾಧ್ಯಮಗಳ ಮುಂದೆ ಮಾತಾಡಬೇಕಾದ್ರೆ ಎಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ಲು. ರಿಕವರ್ ಆಗೋಕ್ಕೆ ಎಷ್ಟು ವರ್ಷಗಳು ಬೇಕಾಯಿತು. ಪಾಪ ಇನ್ನು PU ಎಕ್ಸಾಮ್ ಬರೆಯುವಂಥ ಸಂದರ್ಭ. ಇಂಥ ಟೈಮ್ನಲ್ಲಿ ಆಕೆ ಭವಿಷ್ಯವನ್ನೇ ಹಾಳು ಮಾಡಿದ್ದಾನೆ ಅವನು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್. ನೋಡ್ಕೊಂಬರೋಣ. ಕಡಬದಲ್ಲಿ ಆದಂತಹ ವಿದ್ಯಾರ್ಥಿನಿಯರ ಆಸಿಡ್ ದಾಳಿ ಪ್ರಕರಣ ಈಗಾಗಲೇ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಆ ಗಾಯಾಳು ವಿದ್ಯಾರ್ಥಿಗಳನ್ನ ತರಲಾಗ್ತಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಿದ್ರೆ ಈಗಾಗಲೇ ಒಬ್ಬ ವಿದ್ಯಾರ್ಥಿಯನ್ನ ಹಾಸ್ಪಿಟಲ್ಗೆ ತರಲಾಗಿದೆ. ಮತ್ತೊಬ್ಬ ವಿದ್ಯಾರ್ಥಿನಿಯನ್ನ ಈಗಾಗಲೇ AJ ಆಸ್ಪತ್ರೆಗೆ ತರಲಾಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ವಿದ್ಯಾರ್ಥಿಯ ಕೈ ಭಾಗ ಆಗಿರ್ಬೋದು, ಮುಖ ಭಾಗ ಆಗಿರ್ಬೋದು, ಸುಟ್ಟ ಗಾಯಗಳಾಗ್ತಾ ಇರುವಂಥದ್ದು. ಎಂಬಾಕೆಗೆ ತೀವ್ರ ಪ್ರಮಾಣದ ಗಾಯ ಆಗಿರುವಂಥದ್ದು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕಡಬದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಈಕೆ ಆಗಿರುವಂಥದ್ದು. ದೊಡ್ಡ ಪ್ರಮಾಣದ ಗಾಯ ಮುಖದ ಮೇಲೆ ಆಗಿರುವಂಥದ್ದು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಇಬ್ಬರು ವಿದ್ಯಾರ್ಥಿಗಳನ್ನು ತರಲಾಗಿದೆ. ದೊಡ್ಡ ಪ್ರಮಾಣದ ಗಾಯ ಕೂಡ ಆಗಿರುವಂಥದ್ದು. ಅಬಿನ್ ಎಂಬಾತ 23 ವರ್ಷದ ಯುವಕ ಈ ರೀತಿಯಾಗಿ ವಿದ್ಯಾರ್ಥಿಯ ಮೇಲೆ ಆಸಿಡ್ ದಾಳಿಯನ್ನು ಮಾಡಿರುವಂಥದ್ದು. ಬಹಳಷ್ಟು ಮುಖದ ಭಾಗ ಬಹಳಷ್ಟು ಸುಟ್ಟೋದಂಥ ಪರಿಸ್ಥಿತಿ ಸದ್ಯಕ್ಕೆ ಇರುವಂಥದ್ದು. ಈಗಾಗಲೇ ಈಕೆಯ ಪೋಷಕರಾಗಿರ್ಬೋದು, ಕಡಬದ ಗ್ರಾಮಸ್ಥರು ಕೂಡ ಬಂದಿದ್ದಾರೆ. ಹಾಗಾಗಿ ಅವರ ಜೊತೆ ನಾನೀಗ PP ವರ್ಗೀಸ್ ಇದ್ದಾರೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕಡಬದವರು. ಅವ್ರ ಜೊತೆ ಮಾತಾಡ್ತೀನಿ. ಸರ್, ಇವಾಗ ನೀವು ಎಷ್ಟು ಗಂಟೆಗೆ ನೋಡಿದ್ರಿ? ಈಗ ಬಂದಂಥ ವಿದ್ಯಾರ್ಥಿನಿಯ ಪರಿಸ್ಥಿತಿ ಹೇಗಿದೆ? 9:45 ಗಂಟೆಗೆ ಈ ಘಟನೆ ಆಗಿದೆ ಅಂತ ನಮಗೆ ಲೆಕ್ಚರ್ ಫೋನ್ ಮಾಡಿ ಹೇಳಿದ ಪ್ರಕಾರ ನಾವು ಹಾಸ್ಪಿಟಲಿಗೆ ಹೋದಾಗ ನೋಡಿದ್ದೇವೆ. ಅವರು ಜಗಲಿಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾಗ ಏಕಾಏಕಿ ಮುಸ್ಕುದಾರಿಯೊಬ್ಬ ಬಂದು ಆಸಿಡನ್ನು ಎರಚಿ ಓಡಿ ಹೋಗಿದ್ದಾನೆ. ಅವನನ್ನು ಮತ್ತೆ ಪೊಲೀಸರು ಮತ್ತು ಸಾರ್ವಜನಿಕರ ಸಹಕಾರದಿಂದ ಹಿಡಿದಿದ್ದಾರೆ. ಮತ್ತೆ ಇವರಿಗೆ ಅಲ್ಲಿ ಫಸ್ಟ್ ಏಡ್ ಕೊಟ್ಟು ಇವಳಿಗೆ ಒಬ್ಬಳಿಗೆ ಸ್ವಲ್ಪ ಜಾಸ್ತಿ ಇಂಜುರಿ ಆಗಿದೆ, ಇನ್ನು ಇಬ್ಬರಿಗೆ ಸ್ವಲ್ಪ ಆಗಿತ್ತು. ಹಾಗೆ ನಾವು ಅಲ್ಲಿ ಫಸ್ಟ್ ಏಡ್ ಮಾಡಿ ನೇರವಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ವಿದ್ಯಾರ್ಥಿನಿಯರು ಅವ್ರ ಬಗ್ಗೆ ಮಾಹಿತಿ ಗೊತ್ತಿದೆ, ನಮ್ಮ ಕೋಡಿಂಬಾಲ ಗ್ರಾಮದವಳು ಈಗ ಬಂದವರು. ಓಕೆ, ಅವಳು ಕೂಡ PUC ವಿದ್ಯಾರ್ಥಿ. ಅವಳು ಎಕ್ಸಾಮ್ಗೆ ಆಗಿ ಅವರು 3 ಜನ ಒಟ್ಟಿಗೆ ಕೂತ್ಕೊಂಡಿದ್ರು. ಇನ್ನೊಬ್ಬಳನ್ನು ಹೆಚ್ಚಿಗೆ ಗಾಯ ಆದವಳಿಗೆ ಟಾರ್ಗೆಟ್ ಮಾಡಿದ್ದಾನೆ ಅನ್ನುವಂಥದ್ದು ನಮಗೆ ಕಾಣ್ತಾ ಇದೆ. ಸರ್, ಏನಾದ್ರು ವಿಷಯ ಗೊತ್ತಾಯ್ತು? ಯಾಕೆ ಏನ್ ಮಾಡಿ? ಇಲ್ಲ, ಇನ್ನೂ ಎನ್ಕ್ವೈರಿ ಹಂತದಲ್ಲಿದೆ. ಪೊಲೀಸರು ಅವರನ್ನು ಹಿಡಿದಿದ್ದಾರೆ.
ಹೆಚ್ಚಿನ ಮಾಹಿತಿಯನ್ನು ನಾವು ಪಡೆದುಕೊಳ್ಬೇಕಷ್ಟೇ. ಈಗ ಯುವಕನ ಬಗ್ಗೆ ಏನಾದರೂ ಗೊತ್ತಾ ಅಭಿನಂದ್? ನಮಗೆ ಗೊತ್ತಿಲ್ಲ, ಈಗ ಹೇಳ್ತಾ ಇದ್ರು ಅಷ್ಟೇ, ಆ ಮಾಹಿತಿ ಮಾತ್ರ ಗೊತ್ತಿದೆ. ನಾವು ಈಚೆ ಬಂದೆವು ತಕ್ಷಣ. ಇದು ವಿದ್ಯಾರ್ಥಿಯರನ್ನ ಮಂಗಳೂರಿನ ಆಸ್ಪತ್ರೆಗೆ ಕರೆದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ PP ವರ್ಗೀಸ್ ಹೇಳಿರುವಂತಹ ಮಾತು. ಒಟ್ಟಿನಲ್ಲಿ ಇಬ್ಬರು ವಿದ್ಯಾರ್ಥಿಗಳನ್ನ ಈಗಾಗಲೇ ಎಜೆ ಆಸ್ಪತ್ರೆಗೆ ತರಲಾಗಿದೆ. ಮತ್ತೊಬ್ಬ ವಿದ್ಯಾರ್ಥಿನಿಯನ್ನು ಕೂಡ ಆಂಬ್ಯುಲೆನ್ಸ್ ಮೂಲಕವಾಗಿ ಖಾಸಗಿ ಆಸ್ಪತ್ರೆಗೆ ತರಲಾಗ್ತಾ ಇದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮಂಗಳೂರು ಯುವತಿಯರ ಮೇಲೆ ಆಸಿಡ್ ದಾಳಿ ಪ್ರಕರಣವನ್ನ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಿ ಮಂಜುಳಾ ಖಂಡಿಸಿದ್ದಾರೆ. ಬಿಜೆಪಿಯ ಮಹಿಳಾ ಮೋರ್ಚಾ ಅಧ್ಯಕ್ಷರು ಮಂಗಳೂರಿನಲ್ಲಿ ಯುವತಿಯರ ಮೇಲೆ ಆಸಿಡ್ ದಾಳಿಯಾಗಿದೆ, ಶಾಶ್ವತವಾಗಿ ಅವಳನ್ನ ಮುಗಿಸುವಂತ ಕೆಲಸ ಆಗಿದೆ. ಗೃಹ ಸಚಿವರು ಆ ಸ್ಥಾನದಲ್ಲಿ ಉಳಿಬಾರದು, ಅವರು ತಕ್ಷಣ ರಾಜೀನಾಮೆ ಕೊಟ್ಟು ಹೊರಗೆ ಹೋಗಬೇಕು ಅಂತ ಆಗ್ರಹ. ಮೊದಲು ರಾಜೀನಾಮೆ ಕೊಟ್ಟು ಹೊರಗೆ ಹೋಗಬೇಕು, ರಾಜೀನಾಮೆ ಕೊಡಬೇಕು ಅನ್ನೋದು ಬಿಟ್ಟು ಸರಿಯಾದ ರೀತಿಯಲ್ಲಿ ಸೂಕ್ತ ರೀತಿಯಲ್ಲಿ ತನಿಖೆಯಾಗಿ ಕಠಿಣ ಶಿಕ್ಷೆಯನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಅನ್ನೋದು ಆಗ್ರಹಿಸಿರಿ. ಇವರು ರಾಜೀನಾಮೆ ಕೊಡಿ ಅಂದ ತಕ್ಷಣ ಯಾರು ಕೊಡಲ್ಲ. ಅಲ್ಲಿ ಕರ್ನಾಟಕದ ಸಾರ್ವಜನಿಕರ ಸುರಕ್ಷತೆಯನ್ನ, ಮಹಿಳೆಯರ ಸುರಕ್ಷತೆಯನ್ನ ಈ ಸರ್ಕಾರ ಪುಂಡರು ಪೋಖರಿಗಳ ಕೈಯಲ್ಲಿ ಅಡ ಇಟ್ಟಿದೆ, ಅವರ ಮುಂದೆ ನಡು ಬಗ್ಸಿದೆ. ಪುಂಡರು ಪೋಖರಿಗಳ ಕೈಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕೊಟ್ಟ ಇದು ಭಂಡ ಸರ್ಕಾರ ಕಾಂಗ್ರೆಸ್. ದೇ ಶುಡ್ ಗೋ ಬ್ಯಾಕ್. ನಾಚಿಕೆ ಆಗ್ಬೇಕು ಅವ್ರಿಗೆ ಸಾರ್ವಜನಿಕರ ಮುಂದೆ ಬಂದು ಉತ್ತರ ಹೇಳೋದಕ್ಕೆ. ಸಾರ್ವಜನಿಕರ ಇದ್ರ ವಿರುದ್ಧ ಸಿಡಿದೇಳಬೇಕು, ಮಹಿಳೆಯರ ಸಿಡಿದೇಳಬೇಕು ಅಂತ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ ರಾಜ್ಯದ ಮಹಿಳೆಯರಿಗೆ, ಸಾರ್ವಜನಿಕರಿಗೆ. ಎಲ್ಲಿವರೆಗೂ ಈ ಕಾನೂನು ಸುವ್ಯವಸ್ಥೆಯನ್ನ ಭಂಡರ ಕೈಯಲ್ಲಿ ಪುಂಡರ ಕೈಯಲ್ಲಿ ಕೊಟ್ಟು ನಾವು ಕುತ್ಕೋಬೇಕು ಕೈ ಕಟ್ಕೊಂಡು ಅನ್ನುವಂಥದ್ದು ಪ್ರಶ್ನೆ ಇದೆ ಬಂಧುಗಳೇ. ಇವತ್ತು ಏನು ಆಸಿಡ್ ದಾಳಿ ಹಾಕಿದ್ದಾರೆ ಆ ಹೆಣ್ಮಕ್ಳಿಗೆ ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ, ಕೂಡಲೇ ಅಲ್ಲಿಗೆ ಹೋಗಿ ಅವ್ರನ್ನ ಭೇಟಿ ಮಾಡ್ಲಿ ಮತ್ತು ಅವ್ರಿಗೆ ಪರಿಹಾರ ಕೊಡ್ಲಿ. ಮಹಿಳಾ ಆಯೋಗದಲ್ಲಿ ಆಸಿಡ್ ದಾಳಿಗೆ ಒಳಗಾದವರ ಮೇಲೆ ಒಂದು ಮಾರಲ್ ಸಪೋರ್ಟ್, ನೈತಿಕ ಬೆಂಬಲವನ್ನು ಕೊಟ್ಟು ಆ ಪುಂಡರನ್ನ ಕೂಡಲೇ ಕಾನೂನಿನ ಅಡಿಯಲ್ಲಿ ಬಂಧಿಸಿ ಅವ್ರು ಎಂದೂ ಕೂಡ ಜಾಮೀನನ್ನು ತೆಗೆದುಕೊಳ್ಳದೆ ಇರೋ ಹಾಗೆ ಆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಆಕ್ಷನ್ ಮಾಡಲಿ. ಇಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ SP ಗಳು ಬಹಿರಂಗವಾಗಿ ಹೇಳಿ ವಾಪಸ್ ಹೋಗಿ. ಕಾಂಗ್ರೆಸ್ ಸರ್ಕಾರದ ಏಜೆಂಟ್ ಅಲ್ಲ, ಇಲ್ಲ IPS ಮಾಡ್ಕೊಂಡು ಬಂದಿರುವಂತಹ ಅಧಿಕಾರಿಗಳು, ದೇ ಆರ್ ಆನರಬಲಿ IPS ಮುಗಿಸಿರುವಂತವರು. ದಯಮಾಡಿ ಕರ್ನಾಟಕದ ಮಹಿಳೆಯರು ಮತ್ತು ಸಾರ್ವಜನಿಕರು ಈ ಬಂಡ ಸರ್ಕಾರದ ವಿರುದ್ಧ ಸಿಡಿದೇಳಬೇಕು ಅನ್ನುವಂತ ವಿನಂತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.